ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಪೋಪ್ಗೂ ಗಲಾಟೆ ಶುರುವಾಗಿದೆ. ಗಲಾಟೆ ಅಂದರೆ ಮಾತಿನ ಹೇಳಿಕೆಗಳ ಗಲಾಟೆ. ಪೋಪ್ ಕ್ರಿಶ್ಚಿಯನ್ ಸಮುದಾಯದ ಸುಪ್ರೀಂ ಧಾರ್ಮಿಕ ನಾಯಕ. ಇದೊಂದು AI ಫೋಟೋದಿಂದ ಶುರುವಾಗಿದ್ದಿದ್ದು. ಡೊನಾಲ್ಡ್ ಟ್ರಂಪ್ ಯೇಸುವಿನ ರೀತಿಯಲ್ಲಿ ಇನ್ಯಾರಿಗೋ ಪ್ರಾಣದಾನ ಕೊಡ್ತಾ ಇರುವಂಥ AI ಫೋಟೋ. ಯಾರು ಏನಾದರೂ ಕ್ರಿಯೇಟ್ ಮಾಡ್ಬೋದು AIನಲ್ಲಿ. ಯಾರೋ ಕ್ರಿಯೇಟ್ ಮಾಡಿ ಟ್ರಂಪ್ ಅಭಿಮಾನಿಗಳ ಇಂಥದ್ದೊಂದು ಹಾಕಿದರೆ ಹಿಂಗೆ ಆಗ್ತಿರಲಿಲ್ಲ. ಇದನ್ನು ಟ್ರಂಪ್ ಅವರೇ ಪೋಸ್ಟ್ ಮಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನಲ್ಲಿ. ಸ್ವತಃ ಡೊನಾಲ್ಡ್ ಟ್ರಂಪ್ ತನ್ನನ್ನು ತಾನು ಯೇಸು ಕ್ರಿಸ್ತನ ರೀತಿಯಲ್ಲಿ ಬಿಂಬಿಸಿಕೊಂಡು ಹಾಕದಂಥ ಪೋಸ್ಟ್ ಇದು. ಜೀಸಸ್ ಕ್ರೈಸ್ಟ್ ಪವಾಡಗಳನ್ನು ನಡೆಸ್ತಾ ಇರುವ ರೀತಿಯಲ್ಲಿದೆ ಅದು. ಸಿಮಿಲರ್ ಪೇಂಟಿಂಗ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಸತ್ತವರನ್ನು ಬದುಕಿಸಿದ್ದು, ರೋಗಿಗಳಿಗೆ ಸಹಾಯ ಮಾಡಿದ್ದು, ಆ ರೀತಿ ಸಹಾಯ ಮಾಡ್ತಾ ಇರುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ತಾವು ಜೀಸಸ್ ಕ್ರೈಸ್ಟ್ ಅನ್ನುವಂತೆ ಹಾಕಿಕೊಂಡಂಥ ಫೋಟೋ. ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಅಭಿಮಾನಿಯೊಬ್ಬರು ಹೇಳಿದ್ರು, ಯೇಸು ಕ್ರಿಸ್ತ ಸಹಾಯ ಮಾಡಿದಂತೆಯೇ ಜನರಿಗೆ ಡೊನಾಲ್ಡ್ ಟ್ರಂಪು ಸಹಾಯ ಮಾಡ್ತಿದ್ದಾರೆ ಬಿಡಿ, ಅವ್ರು ಜೀಸಸ್ ಕ್ರೈಸ್ಟ್ ಅನ್ನೋಕ್ಕೇನಾಗತ್ತೆ ಅಂತ. ಅದರ ಜೊತೆಗೆ ಯೇಸು ಕ್ರಿಸ್ತನಿಗೆ ಹೆಂಗೆ ಮಾರ ಮೋಸ ಆಯಿತು, ನಂಬಿಕೆ ದ್ರೋಹ ಆಯಿತು, ಹಾಗೆ ಡೊನಾಲ್ಡ್ ಟ್ರಂಪ್ಗೂ ಆಗಿದೆ ಅಂತಂದ್ರೆ ಯಾರು. ಅದಕ್ಕೆ ಡೊನಾಲ್ಡ್ ಟ್ರಂಪು ಜೀಸಸ್ ಕ್ರೈಸ್ಟೇ ಅಂತ. ಆವಾಗ ಡೆಮೊಕ್ರೆಟಿಕ್ ಪಕ್ಷದವರು ಒಬ್ಬರು ಅಂದರು, ಆಯ್ತು ಹಾಗಿದ್ರೆ ಶಿಲುಬೆಗೆ ಏರಿಸಿ 3 ದಿವಸ ಆದಮೇಲೆ ಜೀವಂತ ಎದ್ದು ಬಂದರೆ ನಾವು ನಂಬ್ತೀವಿ ಯೇಸು ಕ್ರಿಸ್ತ ಅಂತ. ಪೋಪ್ ಯುದ್ಧದ ವಿರುದ್ಧ ಇದ್ದಾರೆ. 14ನೇಯ ಪೋಪ್ ಲಿಯೋ ಯುದ್ಧದ ವಿರುದ್ಧ ಇದ್ದಾರೆ. ಅದರ ಅರ್ಥ ಟ್ರಂಪ್ ವಿರುದ್ಧವೂ ಅಂತ. ನ್ಯೂಕ್ಲಿಯರ್ ಹೊಂದಲು ಬಯಸುತ್ತಿರುವ ಇರಾನ್ಗೆ ಪೋಪ್ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ಅಂದರು. ಸಂಘರ್ಷದ ವಿರುದ್ಧ ನನ್ನ ಧ್ವನಿ ಇದೆ ಅಂತ ಪೋಪ್ ಹೇಳಿದ್ರು. ನ್ಯೂಕ್ಲಿಯರ್ ವೆಪನ್ ಹೊಂದುವುದು ಸರಿ ಅಂತ ಭಾವಿಸುವ ಪೋಪ್ ನಮಗೆ ಬೇಡ ಅಂತ ಟ್ರಂಪ್ ಅಂದರು. ಶಾಂತಿ ನೆಲೆಸಲು ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಪೋಪ್ ಅಂದರು. ಈ ರೀತಿ ಮಾತಿಗೆ ಮಾತು ಬೆಳೆದಿರೋದು. ಹೇಳಿಕೆಗಳೇ ಇದ್ದಾವೆ. ಇಲ್ಲಿಗೆ ಬಂದು ನಿಂತಿದೆ ಈ ಕಥೆ. ಡೊನಾಲ್ಡ್ ಟ್ರಂಪ್ ಈ AI ಫೋಟೋನ ಪೋಸ್ಟ್ ಮಾಡಿದ್ದನ್ನು ಗಟ್ಟಿಯಾಗಿ ಸಮರ್ಥಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಎಡವಟ್ಟಾಗಿದೆ ಅನ್ನೋದು ಗೊತ್ತು. ಅದನ್ನು ಡಿಲೀಟು ಮಾಡಿದ್ದಾರೆ ಅವರು. ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲಿಂದ ಡಿಲೀಟು ಮಾಡಿದ್ದಾರೆ. ಇದು ಇಲ್ಲಿ ತನಕದ ಯುದ್ಧದ ಅಪ್ಡೇಟು. ಆದಷ್ಟು ಬೇಗ ಮಾತುಕತೆಗಳ ಮತ್ತೆ ಶುರುವಾಗಲಿ, ಹಾರ್ಮುಜ್ ಜಲಸಂಧಿ ಮುಕ್ತ ಆಗಲಿ, ಇರಾನಿಗೆ ಹಡಗುಗಳು ಹೋಗಬಹುದಾ, ಇರಾನ್ನಿಂದ ಹಡಗುಗಳ ಹೊರಗೆ ಬರಬಹುದಾ, ಆದಷ್ಟು ಬೇಗ ನಿರ್ಧಾರ ಆಗಲಿ. ಅಮೇರಿಕದ ನೌಕಾಪಡೆ, ಅಮೇರಿಕದ ನೇವಿ ಈಗ ಇರಾನಿನ ಫ್ಲ್ಯಾಗ್ ಹಾಕ್ಕೊಂಡು ಯಾವುದಾದ್ರೂ ಹಡಗು ಬಂದರೆ ಅದರಲ್ಲಿ ಏನಿದೆ ಅಂತ ಡೀಟೇಲಾಗಿ ಚೆಕ್ ಮಾಡುತ್ತೆ. ಬಹುಶಃ ನನ್ನ ಪ್ರಕಾರ ಇರಾನಿಂದ ಹೊರಗಡೆ ಹಡಗುಗಳನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ನೋಡೋಣ ಮುಂದೇನಾಗುತ್ತೋ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.